ಚಿತ್ರದುರ್ಗದ ಪಾಳು ಮನೆಯಲ್ಲಿ 5 ಅಸ್ಥಿಪಂಜರಗಳು ಪತ್ತೆಯಾಗಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 5 ಮೃತದೇಹಗಳ ಮರಣೋತ್ತರ ಪರೀಕ್ಷೆ ಮುಕ್ತಾಯವಾಗಿದೆ. ನಿಗೂಢವಾಗಿ ಸಾವನ್ನಪ್ಪಿದವರ ನಿಖರ ವಯಸ್ಸು ಲಭ್ಯವಾಗಿದೆ. ಜಗನ್ನಾಥ್ ರೆಡ್ಡಿ 85 ವರ್ಷ. ಅವರ ವಯಸ್ಸುಗಳು ಹಿಂಗಿದೆ. ಜಗನ್ನಾಥ್ ರೆಡ್ಡಿ ಇವರು ಕಾರ್ಯಪಾಲಕ ಇಂಜಿನಿಯರ್ ಆಗಿದ್ರು. ಪಿಡಬ್ಲ್ಯೂಡಿ ಇಲಾಖೆಯಲ್ಲಿ ಲೋಕೋಪಯೋಗಿ ಇಲಾಖೆಯ ಡಬಲಿ ಆಗಿದ್ರು. ಪತ್ನಿ ಪ್ರೇಮಲೀಲಾ 74 ವರ್ಷ ಅವರಿಗೆ. ಪುತ್ರಿ ತ್ರಿವೇಣಿ 56 ವರ್ಷ ಅವರಿಗೆ. ಇನ್ನು ಕೃಷ್ಣ 53 ವರ್ಷ. ನರೇಂದ್ರ 51 ವರ್ಷ. ಈ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಜೋಗಿಮಟ್ಟಿ ಮುಕ್ತಿಧಾಮದಲ್ಲಿ ಶವ ಸಂಸ್ಕಾರ ಮಾಡಲಾಗಿದೆ. ಅಸ್ಥಿಪಂಜರಗಳನ್ನೇ ಸಂಸ್ಕಾರ ಮಾಡಲಾಗಿದೆ. ಪಾಳು ಬಿದ್ದ ಮನೆಯಲ್ಲಿ ಮೃತದೇಹಗಳು ಕೊಳೆತ ಸ್ಥಿತಿಯಲ್ಲಿ ಕೊಳೆತು ಸಂಪೂರ್ಣವಾಗಿ ಅಸ್ಥಿಪಂಜರಗಳೇ ಪ್ರತ್ಯಕ್ಷವಾಗಿದ್ವು, ಸಿಕ್ಕಿದ್ವು. ನಿಜಕ್ಕೂ ಕೂಡ ಇದು ಬೆಚ್ಚಿ ಬೀಳಿಸುವಂತ ಸುದ್ದಿಯಾಗಿತ್ತು. ಯಾವ ಕಾರಣಕ್ಕಾಗಿ ಈ 5 ಸಾವು ಸಂಭವಿಸಿದೆ? ಇದು ಆತ್ಮಹತ್ಯೆನಾ, ಕೊಲೆನಾ, ಯಾವ ಕಾರಣಕ್ಕಾಗಿ ಇಂಥ ಘಟನೆ ನಡೆದಿದೆ? ಒಂದು ಕೂಡ ಸುಳಿವು ಸಿಕ್ಕಿರಲಿಲ್ಲ. ಘಟನೆಯ ವಿಚಿತ್ರ ರೀತಿಯಲ್ಲಿ ಘಟನೆ ನಡೆದು ಹೋಗಿತ್ತು. ಈ ಘಟನೆಗೆ ಕಾರಣ ಇಲ್ಲಿಯವರೆಗೂ ಕೂಡ ಗೊತ್ತಾಗಿಲ್ಲ. ಆದರೆ ಅವರ ವಯಸ್ಸು ಮಾತ್ರ ಈಗ ಗೊತ್ತಾಗ್ತಾ ಇದೆ. ವಿಧಿವಿಜ್ಞಾನ ಪ್ರಯೋಗಾಲಯದಲ್ಲಿ ಪರೀಕ್ಷೆಗೆ ಒಳಪಡಿಸಿದ ನಂತರದಲ್ಲಿ ಪಾಳು ಮನೆಯ ರಹಸ್ಯ ಒಂದೊಂದಾಗಿ ಆಚೆ ಬರ್ತಾ ಇದೆ. 5 ಜನ ಆ ಜಾಗದಲ್ಲಿ ಮೃತಪಟ್ಟಿದ್ರು. ಪಾಳು ಬಿದ್ದ ಮನೆಯಲ್ಲಿ ಯಾರು ಕೂಡ ನೋಡಿರಲಿಲ್ಲ. ಆ ಮನೆಯ ತಂಟೆಗೆ ಹೋಗಿರಲಿಲ್ಲ. ನಿಜಕ್ಕೂ ಕೂಡ ಅಚ್ಚರಿ ಅಂತ ಅನಿಸಿದ್ರೆ ಅವರ ಸಂಬಂಧಿಕರಾಗಲಿ, ಅವ್ರಿಗೆ ಗೊತ್ತಿರೋರಾಗಲಿ, ಯಾಕೆ, ಎಲ್ಲಿ ನಾಪತ್ತೆಯಾದರು, ಎಲ್ಲಿ ಕಣ್ಮರೆಯಾದರು, ಒಂದು ಕೂಡ ಆಚೆ ಬಂದಿರಲಿಲ್ಲ. ಇದೀಗ ಇದರ ಬಗ್ಗೆ ತನಿಖೆ ನಡೀತಾ ಇದೆ. ತನಿಖೆಯ ನಂತರವಷ್ಟೇ ನಿಖರವಾದ ಮಾಹಿತಿ, ನಿಖರವಾದ ವಿಚಾರ ಬರಬೇಕಾಗಿದೆ. ಇವರ ಸಹೋದರ ಸಂಬಂಧಿಯಿಂದ ದೂರು ದಾಖಲು ಮಾಡಿಕೊಂಡಿದ್ದಾರೆ ಪೊಲೀಸರು. ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಸದ್ಯಕ್ಕೆ ಮೃತಪಟ್ಟಿರುವಂಥವರ ಅಸ್ಥಿಪಂಜರಗಳನ್ನು ಆಧರಿಸಿ ಅವರ ಏಜ್ ಎಷ್ಟು ವಯಸ್ಸಾಗಿತ್ತು ಅನ್ನೋದನ್ನು ದೃಢಪಡಿಸಿದೆ ವಿಧಿವಿಜ್ಞಾನ ಪ್ರಯೋಗಾಲಯ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ವೆಂಕಟೇಶ್ ಕುಲಕರ್ಣಿ ನೀಡ್ತಾರೆ. ವೆಂಕಟೇಶ್ ಕುಲಕರ್ಣಿ, ನಿಜಕ್ಕೂ ಕೂಡ ಅಚ್ಚರಿ ಅನಿಸುತ್ತೆ. ಒಂದು ಪಾಳು ಬಿದ್ದ ಮನೆಯಲ್ಲಿ 5 ಅಸ್ಥಿಪಂಜರಗಳು ಪತ್ತೆಯಾಗುವವರೆಗೂ ಕೂಡ ಈ ಸುದ್ದಿ ಎಲ್ಲೂ ಆಚೆ ಬರೋದಿಲ್ಲ. ಯಾರು ಕೂಡ ಇದರ ಬಗ್ಗೆ ಮಾತನಾಡೋದಿಲ್ಲ. ಎಷ್ಟು ವರ್ಷಗಳಾಗಿದೆ ಸತ್ತು ಅನ್ನೋದು ಕೂಡ ನಿಖರವಾಗಿ ಗೊತ್ತಿಲ್ಲ. ಈಗ ಇವರ ಸಾವಿನ ನಂತರದಲ್ಲಿ ಒಂದೊಂದಾಗಿ ವಿಚಾರಗಳು ಆಚೆ ಬರ್ತಾ ಇದ್ದಾವೆ. ಸದ್ಯಕ್ಕೆ ಏಜ್ ಗೊತ್ತಾಗಿದೆ. ಮುಂದೆ ಇವರು ಯಾವ ಕಾರಣಕ್ಕಾಗಿ, ಇದು ಕೊಲೆನೋ ಆತ್ಮಹತ್ಯೆನೋ, ಇದೆಲ್ಲವೂ ಕೂಡ ಆಚೆ ಬರಬೇಕಾಗಿದೆ. ಕುಲಕರ್ಣಿ, ಖಂಡಿತವಾಗ್ಲೂ ದಶರಥ್, ಏನು ನಿಗೂಢ ಶವ ಪತ್ತೆ ಕೇಸ್ ಪ್ರಕರಣ ಏನಿದೆ ಇದು ಸಾಕಷ್ಟು ಟ್ವಿಸ್ಟ್ ಅನ್ನ ಪಡ್ಕೊಳ್ತಾ ಇದೆ. ದಿನದಿಂದ ದಿನಕ್ಕೆ ಬಗೆದಂಗೆ ಅಂದ್ರೆ ತನಿಖೆ ನಡೆದಂತೆಲ್ಲ ಹೊಸ ವಿಚಾರಗಳು ಸ್ಪಷ್ಟವಾಗ್ತಾ ಇದೆ. ಸೊ ಚಿತ್ರದುರ್ಗದ ಹಳೆ ಬೆಂಗಳೂರು ರಸ್ತೆಯ ಮನೆಯಲ್ಲಿ ಏನು ಅಸ್ಥಿಪಂಜರ ಸಿಕ್ಕಿತ್ತು, ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ FSL ತಂಡಗಳನ್ನ ತೆಗೆದುಕೊಂಡು ಹೋದ ಬಳಿಕ ಸಾಕಷ್ಟು ತನಿಖೆಯನ್ನ ನಡೆಸಿದ್ರು ಪೊಲೀಸರು. ದಿನದಿಂದ ದಿನಕ್ಕೆ ಅಂದ್ರೆ ಈ ಎರಡು ದಿನಗಳಲ್ಲಿ ಸಾಕಷ್ಟು ತನಿಖೆಯನ್ನ ನಡೆಸಿದಂತ ಪೊಲೀಸರಿಗೆ ಹಲವಾರು ಮಹತ್ವದ ದಾಖಲೆಗಳು ಕೂಡ ಅಲ್ಲಿ ಸಿಕ್ಕಿರ್ತಕ್ಕಂಥದ್ದು. ಜೊತೆಗೆ ಅಲ್ಲೊಂದು ಡೆತ್ ನೋಟ್ ಕೂಡ ಸಿಕ್ಕಿದೆ. ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿನದಿಂದ ದಿನಕ್ಕೆ ನಮ್ಗೆ ಕಿರುಕುಳ ಕೊಡ್ತಾ ಇದ್ದಾರೆ, ಹೀಗಾಗಿ ನಾವು ಆತ್ಮಹತ್ಯೆಯನ್ನ ಮಾಡ್ಕೊಳ್ತಿದೀವಿ ಅನ್ನುವಂತ ನಿಟ್ಟಿನಲ್ಲಿ ಒಂದು ಡೆತ್ ನೋಟ್ ಅನ್ನ ಕೂಡ ಬರೆದಿತ್ತು ಅನ್ನುವಂತ ಮಾಹಿತಿಗಳು ಕೂಡ ಸಿಕ್ಕಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಪೊಲೀಸರು ಸಾಕಷ್ಟು ತನಿಖೆಯನ್ನ ಕೂಡ ಕೈಗೊಂಡಿರ್ತಕ್ಕಂಥದ್ದು. ಆದ್ರೆ ಆ 2 ವ್ಯಕ್ತಿಗಳು ಯಾರು ಅಂತಕ್ಕಂಥದ್ದು ಪೊಲೀಸರು ಕೂಡ ಬಹಿರಂಗಪಡಿಸಿಲ್ಲ. ಆ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಅದರ ಜೊತೆಗೆ ಏನು ಈಗ ಆ ಮನೆಯಲ್ಲಿ ಸತ್ತಿದ್ದಂತ 5 ಜನರ ವಯಸ್ಸು ಕೂಡ FSL ತಂಡ ಈಗ ಬಹಿರಂಗಪಡಿಸಿರ್ತಕ್ಕಂಥದ್ದು. ಜಗನ್ನಾಥ್ ರೆಡ್ಡಿ, ಅವರ ಪತ್ನಿ ಪ್ರೇಮ ಮತ್ತು 3 ಮಕ್ಕಳ ವಯಸ್ಸೇನಿದೆ ಆ ವಯಸ್ಸನ್ನು ಕೂಡ ಈಗಾಗಲೇ ಬಹಿರಂಗಪಡಿಸಿರ್ತಕ್ಕಂಥದ್ದು. ದಶರಥ್, ಒಟ್ಟಾರೆಯಾಗಿ ಇವತ್ತು ಜೋಗಿಮಟ್ಟಿಯಲ್ಲಿ ಇರ್ತಕ್ಕಂಥ ಶವಾಗಾರದಲ್ಲಿ ಅವರ ಅಂತ್ಯ ಸಂಸ್ಕಾರವನ್ನು ಕೂಡ ನಡೆಸಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯವಾಗಿದೆ. ಆದ್ರೆ ಆ 2 ವ್ಯಕ್ತಿಗಳು ಯಾರು ಅಂತಕ್ಕಂಥ ನಿಟ್ಟಿನಲ್ಲಿ ಪೊಲೀಸರು ಕೂಡ ಸಾಕಷ್ಟು ತನಿಖೆಯನ್ನ ಕೈಗೊಳ್ತಾ ಇದ್ದಾರೆ. ಸೊ ತನಿಖೆಯನ್ನ ಚುರುಕುಗೊಳಿಸಿದೀವಿ ಅನ್ನುವಂತ ಮಾಹಿತಿಯನ್ನ ಕೂಡ ಈಗಾಗಲೇ SP ಮೀನಾ ಅವರು ಕೂಡ ಸ್ಪಷ್ಟಪಡಿಸಿದ್ದಾರೆ. ದಶರಥ್, ಥ್ಯಾಂಕ್ ಯು ವೆಂಕಟೇಶ್ ಕುಲಕರ್ಣಿ ನಿಮ್ಮೆಲ್ಲ ಮಾಹಿತಿಗೆ.